ವಿರಾಮದ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ನಿನ್ನೆ ರಾಜ್ಯದ ಎಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಬೆಂಗಳೂರಲ್ಲೂ ಕನ್ನಡ ಧ್ವಜಗಳು ಹಾರಾಡ್ತಿದ್ವು. ಆದರೆ ಇವತ್ತು ಧ್ವಜಗಳ ಸ್ಥಿತಿ ಅಧೋಗತಿಯಾಗಿತ್ತು. ನಿನ್ನೆ ಎಲ್ಲೆಡೆ ಗೌರವದಿಂದ ಹಾರಾಡುತ್ತಿದ್ದ ಕನ್ನಡ ಧ್ವಜಗಳು ಇವತ್ತು ಎಲ್ಲೆಂದರಲ್ಲಿ ಬಿದ್ದಿದ್ವು. ಯಾರಾದರೂ ನನ್ನನ್ನ ಎತ್ತಿಕೊಳ್ಳಿ, ನಾನು ನಿಮ್ಮೆಲ್ಲರ ತಾಯಿ ಕನ್ನಡಮ್ಮ ಅಂತ ಗೋಗರಿಯೋ ಸ್ಥಿತಿಯಲ್ಲಿದ್ವು. ಕನ್ನಡ ಪ್ರೇಮಿಗಳ ಕರುಳನ್ನೇ ಕಿತ್ತೊಗೆಯೋ ರೀತಿಯಲ್ಲಿತ್ತು ಧ್ವಜಗಳ ಸ್ಥಿತಿ. ವರದಿಯೊಂದಕ್ಕೆ ತೆರಳಿದ್ದ ನಮ್ಮ ಸುವರ್ಣ ನ್ಯೂಸ್ ತಂಡ ವಾಪಸ್ ಬರುತ್ತಿದ್ದಾಗ ಕಂಡುಬಂದ ದೃಶ್ಯ ಇದು. ಧ್ವಜದ ಸುತ್ತಮುತ್ತ ಮಾತ್ರ ಅಲ್ಲ, ಧ್ವಜವನ್ನ ತುಳಿದುಕೊಂಡೇ ಕೆಲವರು ಓಡಾಡ್ತಿದ್ರು. ಯಾರಿಗೂ ಅದು ನಮ್ಮ ನಾಡ ಧ್ವಜ ಅನ್ನೋ ಪರಿಜ್ಞಾನವೇ ಇರಲಿಲ್ಲ. ಇನ್ನು ಕೆಲವೆಡೆ ಕಿತ್ತು ಹೋಗಿರೋ ನಾಡ ಧ್ವಜಗಳು ಹಾರಾಡ್ತಿದ್ವು, ಮತ್ತೆ ಕೆಲವೆಡೆ ತಲೆಕೆಳಗಾಗಿ ಬಿದ್ದಿದ್ವು. ಹಾಗಾದ್ರೆ ಕನ್ನಡ ರಾಜ್ಯೋತ್ಸವ ನಿನ್ನೆಗಷ್ಟೇ ಸೀಮಿತವಾಯ್ತಾ? ಈ ಬಗ್ಗೆ ಕೇಳಿದ್ರೆ ಜನ ನೀಡೋ ಉತ್ತರ ಇದು. ಅದೇ ಅಲ್ವಾ, ಅವತ್ತಿನ ದಿನಕ್ಕೆಲ್ಲ ಇದಾಗ ಮಾಡ್ತಾರೆ ಹೊರತು ಅದು ಮಿಕ್ಕ ದಿನ ಅದ್ರದ್ದು ಬಗ್ಗೆ ಯಾರು ಇದೇ ಮಾಡಲ್ಲ. ಅದಂತೂ ಗ್ಯಾರಂಟಿ. ತುಂಬ ಬೇಜಾರಾಗ್ತಾ ಇದೆ. ಈ ಥರ ಅದು ರೋಡಲ್ಲಿ ಬಿದ್ದು ಒದಾಡ್ತಾ ಇತ್ತು ಅಂತಂದರೆ ನೆನ್ನೆ ಆಗಿದ್ದು ಇವತ್ತಿಗೆ ಒಂದು ದಿನಕ್ಕೆ ಅದಕ್ಕೆ ಕಾರಣಕ್ಕೆ ಏನು ಬೆಲೆ ಇಲ್ಲ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಆಯ್ತು, ಏನಂದ್ರೆ ಬೇಜವಾಬ್ದಾರಿತನ ಇವ್ರು ನಮ್ಮ ಕರ್ನಾಟಕ ಜನಗಳು. ಇವಾಗ ಏನು ಕಾರಣ ಅಂತ ಅಭಿಮಾನ ಅಂತ ಇದ್ದವರು ಮುಟ್ಟಬೇಕಾಗ್ತದೆ, ಮುಟ್ಟಲ್ಲ. ನಾನು ಎಷ್ಟು ಜನ ನೋಡ್ತೀನಿ, ಆಟೋದವರು ಮಾತ್ರ ಆ ಕನ್ನಡ ಫ್ಲಾಗ್ ಇಟ್ಕೊಂಡು ಅಭಿಮಾನ ಕೊಡ್ತಾರೆ. ಕನ್ನಡದ ಅಭಿಮಾನ ಅವ್ರಿಗಿದೆ, ಬೇರೆ ಯಾರೂ ಇಲ್ಲ. ಈ ಜನರೆಲ್ಲ ಆಫೀಸರ್ಸ್ ಆಗಿಬಿಟ್ಟಿದ್ದಾರೆ. ಇವಾಗ ಎಲ್ಲ IT ಕಂಪ್ನಿಗಳಿಗೆ ಹೋಗ್ತಾನೆ ಇರ್ತಾರೆ, ಬರ್ತಾ ಇರ್ತಾರೆ. ಹೀಗೆ ಹಲವೆಡೆ ನಾಡಧ್ವಜ ದುಸ್ಥಿತಿಯಲ್ಲಿ ಕಂಡು ಬಂದ್ರು. ಎಲ್ಲರೂ ನಿರ್ಲಕ್ಷ್ಯದಿಂದ ಓಡಾಡ್ತಿದ್ರು. ಕಡೆಗೆ ನಮ್ಮ ಸುವರ್ಣ ವಾರ್ತೆ ತಂಡವೇ ನಾತದೃಷ್ಟವಾಗಿ ಬಿದ್ದಿದ್ದ ಕನ್ನಡ ಧ್ವಜಗಳನ್ನ ಜೋಪಾನವಾಗಿ ಎತ್ತಿಡ್ತು. ನೋಡಿದ್ರಲ್ವ ಕನ್ನಡ ಪ್ರೇಮಿಗಳೇ, ನಿನ್ನೆಯಷ್ಟೇ 55ನೇ ಕನ್ನಡ ರಾಜ್ಯೋತ್ಸವ. ನಿನ್ನೆ ಎಲ್ಲೆಲ್ಲೂ ಕನ್ನಡ ಧ್ವಜಗಳ ಹಾರಾಟ, ಎಲ್ಲೆಲ್ಲೂ ಕನ್ನಡದ ಡಿನಿಮ. ಆದರೆ ಇಂದು ಅದೇ ಕನ್ನಡ ಧ್ವಜ ಕಾಲ್ಕಸವಾಗಿ ಬಿದ್ದರೂ ಯಾರೂ ಎತ್ತೋರಿಲ್ಲ. ಇದಕ್ಕೆ ಉತ್ತರವನ್ನು ಕನ್ನಡ ಪ್ರೇಮಿಗಳಾದ ನೀವೇ ಹೇಳಬೇಕು. ಕ್ಯಾಮ್ರಾಮನ್ ಗಿರೀಶ್ ಜೊತೆ ಶ್ರೇಯ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಹಿಂದೂ ಧರ್ಮದಲ್ಲಿ ಸತ್ತವರ ಆತ್ಮಕ್ಕೆ ಶಾಂತಿ ಕೋರಲು ಪಿತೃಪಕ್ಷ ಆಚರಿಸಲಾಗುತ್ತೆ. ಹಾಗೆ ಕ್ರೈಸ್ತರು ಸಹ ಇವತ್ತು ಸಮಾಧಿ ಹಬ್ಬವನ್ನು ಆಚರಿಸಿದ್ರು. ಇದರಿಂದ ಒಂದೆಡೆ ಸ್ಮಶಾನದ ಚಿತ್ರಣ ಬದಲಾದರೆ ಮತ್ತೊಂದೆಡೆ ವ್ಯಾಪಾರಿಗಳ ವ್ಯಾಪಾರ ಕೂಡ ಜೋರಾಗಿತ್ತು. ನವೆಂಬರ್ 2 ಪ್ರತಿ ವರ್ಷ ಕ್ರೈಸ್ತರು ಈ ದಿನವನ್ನ ಸಮಾಧಿ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಇಹಲೋಕ ತ್ಯಜಿಸಿರೋ ತಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರ ಆತ್ಮಕ್ಕೆ ಶಾಂತಿ ಕೋರಲು ಈ ಆಚರಣೆ ನಡೆಯುತ್ತೆ. ಹೀಗಾಗಿ ಇವತ್ತು ಬೆಂಗಳೂರಿನ ಕ್ರೈಸ್ತ ಸಮಾಧಿಗಳಲ್ಲಿ ಹಬ್ಬದ ಪ್ರಯುಕ್ತ ವಿಶೇಷ ಪ್ರಾರ್ಥನೆ ಮತ್ತು ಪೂಜೆ ನಡೆಯಿತು. ಮೈಸೂರು ರಸ್ತೆಯ ಸ್ಮಶಾನದಲ್ಲಿ ಸತ್ತವರ ಸಮಾಧಿಗೆ ಹೂವು ಹಾಕಿ ಮೇಣದ ಬತ್ತಿ ಹಚ್ಚಿ ಅವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಹಬ್ಬದ ಹೆಸರು ಸಕಲ ಮೃತರ ಸ್ಮರಣೆಯ ಹಬ್ಬ, ಸಾಮಾನ್ಯವಾಗಿ ಸಮಾಧಿ ಹಬ್ಬ ಅಂತ ಕರಿತೀವಿ. ಈ ಹಬ್ಬ ಇವತ್ತು ಅಥವಾ ಒಂದು 2-3 ವರ್ಷಗಳು ಅಂತ ಅಲ್ಲ, ಇದು ಬೈಬಲಲ್ಲೇ ಈ ಹಬ್ಬಕ್ಕೆ ಒಂದು ನಿರೂಪಣೆ ಇದೆ. ಸತ್ತವರ ಜೊತೆಗೆ ಒಂದು ನಿಕಟವಾದ ಸಂಪರ್ಕ, ನಮ್ಮ ಜೊತೆಯಲ್ಲಿ ಅವರು ಇದ್ದು ಇನ್ನೂ ಅನೇಕ ರೀತಿಯ ಅನುಭವಗಳನ್ನು ಪಡೆದಿರುವ ಅವರು ನಮಗಾಗಿ ಪ್ರಾರ್ಥಿಸಬೇಕು ಅನ್ನೋ ಒಂದು ಕಾರ್ಯದಿಂದ ಈ ಆಚರಣೆ ಮಾಡ್ತಾರೆ. ತಮ್ಮಿಂದ ದೂರವಾದವರ ಆತ್ಮಕ್ಕೆ ಶಾಂತಿ ಕೋರ್ತಿರೋದು ಮನಸ್ಸಿಗೆ ಶಾಂತಿ ತಂದಿದೆ ಅನ್ನೋದು ಕುಟುಂಬದವರ ಸಮಾಧಾನ. ಇನ್ನೊಂದೆಡೆ ಕ್ರೈಸ್ತರ ಸಮಾಧಿ ಹಬ್ಬದಿಂದಾಗಿ ಸ್ಮಶಾನದ ಸುತ್ತಲಿನ ಹೂವು ಮೇಣದ ಬತ್ತಿ ವ್ಯಾಪಾರಿಗಳಿಗೆ ಭರ್ಜರಿ ವ್ಯಾಪಾರನೂ ಆಯಿತು. ಇಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ಬೆಳಿಗ್ಗೆ ಒಂದು ಪ್ರಾರ್ಥನೆ ಇರುತ್ತೆ, ಮಧ್ಯಾಹ್ನ ಒಂದಿರುತ್ತೆ, ಸಂಜೆ ಒಂದಿರುತ್ತೆ. ಈ ಯಾವುದು ಹತ್ತಿರ ಚರ್ಚಲ್ಲಿ ಇರುತ್ತೆ, ಅವ್ರ ಫಾದರ್ಸ್ ಎಲ್ಲ ಬಂದು ಇಲ್ಲಿ ಪ್ರೇಯರ್ ಮಾಡ್ತಾರೆ. ಮತ್ತು ಎಲ್ಲ ಜನಗಳು ಇವಾಗ ಮನೆಯಲ್ಲಿ ಸತ್ತವ್ರಿಗೆ ಏನು ಎಡೆ ಇಕ್ತೀವಿ ನಾವು ಕನ್ನಡದವರು, ಅದೇ ರೀತಿ ಅವರು ಮನೆಯಲ್ಲಿ ಇದು ಮಾಡಿ ಮತ್ತು ಇಲ್ಲಿಗೆ ಸಮಾಧಿಗೆ ಬಂದು ಎಲ್ಲ ಪ್ರತಿಯೊಬ್ಬರು ಕ್ಯಾಂಡಲ್ ಹಂಚಿ ಇಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಅವ್ರು ಹೋಗ್ತಾರೆ ಮೇಡಮ್. ಅವ್ರು ಯಾರು ಹಿಂದಿನವರು ಹೂವದ ಬೇಡ ಒಂದು ಮಾರಿ 20 ರೂಪಾಯಿ ಮಾಡ್ತಾ ಇದ್ದಾರೆ ಸಾವಂತಿಗೆ. ಇನ್ನು ಸಂಜೆ ಹೋಗ್ತಾ 4 ಗಂಟೆ ಮೇಲೆ ತುಂಬ ಜನ ಬರ್ತಾರೆ. ಅವ್ರು ಬಂದಮೇಲೆ ಅವರು ಇನ್ನೂ ಡಿಮ್ಯಾಂಡ್ ಜಾಸ್ತಿ, ರೇಟ್ ಜಾಸ್ತಿ ಆಗ್ಬೋದಾಗಿ, ಜನ ಜಾಸ್ತಿ ಬಂದಮೇಲೆ ಆಗಲಿ ಸದ್ಯಕ್ಕೆ 20 ರೂಪಾಯಿ ಮಾಡ್ತಾ ಇದ್ದಾರೆ ಮೇಡಮ್. ಒಟ್ಟಿನಲ್ಲಿ ಕ್ರೈಸ್ತರಿಗೆ ಸಮಾಧಿ ಹಬ್ಬದ ಮೂಲಕ ಸತ್ತವರ ಆತ್ಮಕ್ಕೆ ಶಾಂತಿ ಕೋರಿದ್ರೆ ವ್ಯಾಪಾರಿಗಳಿಗೆ ಭರ್ಜರಿ ವ್ಯಾಪಾರದ ಸಂತಸ. ನಂದಿನಿ ಜೆ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು.
ಬೆಂಗಳೂರಿನಲ್ಲಿ ಉಪಹಾರ ಮಂದಿರಗಳು ಸಾಕಷ್ಟಿವೆ. ಆದರೆ ಬರೀ ಸಸ್ಯಾಹಾರಿ ಉಪಹಾರ ಮಂದಿರಗಳ ಸಂಖ್ಯೆ ಇಲ್ಲಿ ಸ್ವಲ್ಪ ಕಡಿಮೆ. ಇದೀಗ ಟೊಮ್ಯಾಟಿನೋ ಅನ್ನೋ ಒಂದು ಹೊಸ ಸಸ್ಯಾಹಾರಿ ಉಪಹಾರ ಮಂದಿರ ಉದ್ಯಾನನಗರಿಯಲ್ಲಿ ಶುರುವಾಗಿದೆ. ಕ್ರ್ಯಾಕಲಿಂಗ್ ಸ್ಪಿನಾಚು, ಪನೀರ್ ಚಟ್ನಿವಾಲಾ, ಧಮ್ ಆಲೂ ಕಾಶ್ಮೀರಿ ಮತ್ತು ಮಲೈ ಕೋಫ್ತಾ. ಕೇಳೋಕೆ ವಿಚಿತ್ರ ಅನಿಸೋ ಇವು ಸಸ್ಯಾಹಾರಿ ಖಾದ್ಯಗಳು. ಇವುಗಳ ಹೆಸರೇ ಬಾಯಲ್ಲಿ ನೀರೂರಿಸುತ್ತೆ. ನಗರದ HSR ಬಡಾವಣೆಯಲ್ಲಿರುವ ಟೊಮ್ಯಾಟಿನೋ ಸಸ್ಯಾಹಾರಿ ಉಪಹಾರ ಮಂದಿರದಲ್ಲಿ ಇವೆಲ್ಲ ಲಭ್ಯ. ಫುಡ್ಡು ತುಂಬ ಚೆನ್ನಾಗಿತ್ತು ಮೇಡಮ್. ಆ್ಯಕ್ಚುಲಿ ಫುಡ್ ಇದು ಲುಕ್ನೆಸ್ ಎಲ್ಲ ಚೆನ್ನಾಗಿದೆ, ಮತ್ತು ಕಲರು ಮತ್ತು ಇವೆಲ್ಲ ಕೆಲವೆಲ್ಲ ನೋಡೋದಕ್ಕೆ ಸ್ವಲ್ಪ ಎಲ್ಲದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದೆ. ಟೊಮೆಟಿನಾ ದಿಸ್ ಇಸ್ ಮೈ ಫಸ್ಟ್ ಟೈಮ್. ತುಂಬ ಚೆನ್ನಾಗಿ ರೆಸ್ಟೋರೆಂಟ್ ಮಾಡಿದ್ದಾರೆ. HSR ಅಲ್ಲಿ ಇದು ಫಸ್ಟ್ ಟೈಮ್ ಹಂಗೆ ಔಟರ್ ಡೈನಿಂಗ್ ಏರಿಯಾ, ದೇ ಹ್ಯಾವ್ ಅ ಪ್ರೈವೇಟ್ ಡೈನಿಂಗ್ ಏರಿಯಾ ಫಾರ್ ಅಬೌಟ್ 15 ಪೀಪಲ್. ಸೊ ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ HSRಗೆ. ಈ ಉಪಹಾರ ಮಂದಿರದ ಹೆಸರು ಕೇಳ್ತಿದ್ರೆ ಸ್ಪೇನ್ ದೇಶದಲ್ಲಿ ನಡೆಯುವ ಟೊಮ್ಯಾಟಿನೋ ಹಬ್ಬ ನೆನಪಾಗುತ್ತೆ. ಈ ಉಪಹಾರ ಮಂದಿರದಲ್ಲಿ ಸಹ ಎಲ್ಲೆಡೆ ಟೊಮ್ಯಾಟೊ ಹಣ್ಣು ಕಾಣಸಿಗುತ್ತೆ. ಅಲ್ಲಿನ ಆಹಾರ ಪಟ್ಟಿ, ಗೋಡೆಗಳ ಬಣ್ಣ ಎಲ್ಲ ಕೆಂಪು ಕೆಂಪು. Spanish style vegetarian restaurant which offer Indian, Chinese, continental and tandoor foods. We offer both Jain and non-Jain foods. In kitchen we maintain food safety and food hygienic. ಈಗ ಬೆಂಗಳೂರಿನಲ್ಲಿರೋ ಸಾಕಷ್ಟು ಉಪಹಾರ ಮಂದಿರಗಳು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಖಾದ್ಯಗಳನ್ನು ಹೊಂದಿವೆ. ಆದರೆ ಈ ಉಪಹಾರ ಮಂದಿರದಲ್ಲಿ ಸಂಪೂರ್ಣ ಸಸ್ಯಾಹಾರಿ ಆಹಾರವೇ ಸಿಗೋದು ಸಸ್ಯಾಹಾರಿಗಳ ಸಂತಸ ಹೆಚ್ಚಿಸಿದೆ. ಸ್ವಾತಿ ಪತ್ರೆ, ಸುವರ್ಣ ವಾರ್ತೆ, ಬೆಂಗಳೂರು.